My dear friends and followers, this is Abhishek. I welcome you to my channel Ayodhya Informative. In my previous video, I have started a first chapter of 7th standard, that is integer. ಸೊ ಈ ಹಿಂದಿನ ಕ್ಲಾಸ್ನಾಗ ಹಿಂದಿನ ವಿಡಿಯೋದಾಗ ನಾನು 7ನೇ ತರಗತಿಯ ಮೊದಲನೇ ಭಾಗವಾದ ಮೊದಲನೇ ಘಟಕವಾದ ಇಂಟಿಜರ್ಸ್ ಅನ್ನುವಂಥ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಅದನ್ನ ಯಾರು ನೋಡಿಲ್ಲ ಅಂತಂದ್ರೆ ಅದನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಇರ್ತದ, ನಾ ಪ್ರೊವೈಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಅದನ್ನ ಚೆಕ್ ಮಾಡ್ರಿ. ಸೊ ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಎಕ್ಸರ್ಸೈಸ್ 1.1. ಇವತ್ತಿನ ವಿಡಿಯೋದಾಗ ನಾನು ಎಕ್ಸರ್ಸೈಸ್ 1.1 ಒಳಗಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಹೊಂಟೀನಿ. ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನುವಂತಹ ಇದ್ರೊಳಗೆ ಮತ್ತೇನು ಈಸಿ ಟಿಪ್ಸ್ ಅನ್ನ ಕೊಡ್ಲಿಕ್ಕೆ ಹೊಂಟೀನಿ. ನಾವು ಪ್ರಾಬ್ಲಮ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಾವು ಯಾವ ರೀತಿ ಅದನ್ನ ಓದ್ಬೇಕು, ಅದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನುವಂತಹ ಟಿಪ್ಸ್ ಮತ್ತೆ ಟ್ರಿಕ್ಸ್ ಅನ್ನ ಇದ್ರೊಳಗೆ ಹೇಳ್ಕೊಡ್ಲಿಕ್ಕತ್ತೀನಿ. ಅದಕ್ಕೆ ನೀವು ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗ ಎಂಡ್ ತನಕ ನೋಡ್ರಿ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ಅನ್ನ ನೋಡ್ಲಿಕ್ಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದ ಟುಡೇಸ್ ಫಸ್ಟ್ ಕ್ವಶನ್ ಈಸ್ a following number line shows the temperature in a degree Celsius at different places on a particular day. So this is a number line given. On this number line, some places are mentioned, some places or some cities are mentioned, and to that cities there are some temperature values are given. So how to solve this? There are some questions related to this problem. So I will provide that questions on the screen. So I don't write all the questions over here since it takes more time. So the length of the video will be more. That's why I'm not writing the questions on the board. ಸೊ ಇವತ್ತಿನ ಕ್ವಶನ್ ಏನಪ್ಪಾ ಅಂತಂದ್ರ, ಇಲ್ಲಿ ಒಂದು ನಂಬರ್ ಲೈನ್ ಕೊಟ್ಟಾರ. ಈ ನಂಬರ್ ಲೈನ್ ಒಳಗ ನಂಬರ್ ಲೈನ್ ಮೇಲೆ ಒಂದಿಷ್ಟು ಸಿಟೀಸ್, ಒಂದಿಷ್ಟು ಪ್ಲೇಸ್ ಹೆಸರು ಬರ್ದಾರ, ಪ್ಲೇಸ್ ನೇಮ್ಸ್ ಕೊಟ್ಟಾರ. ಆ ಪ್ಲೇಸ್ ನೇಮ್ಸ್ ಏನದ ಇಲ್ಲಿ ಒಂದಿಷ್ಟು ಟೆಂಪರೇಚರ್ಸ್ ವ್ಯಾಲ್ಯೂಸ್ ಕೊಟ್ಟಾರ. ಈ ಕ್ವಶನ್ ಗೆ ರಿಲೇಟ್ ಆಗುವಂತಹ ಒಂದು 4 ಕ್ವಶನ್ಸ್ ಅನ್ನ ಕೇಳ್ಯಾರ. ಆ ಇಂಟಿಜರ್ಸ್ ಸಂಬಂಧಪಟ್ಟಂಗ ಒಂದು 4 ಕ್ವಶನ್ಸ್ ಕೇಳ್ಯಾರ. ಆ 4 ಕ್ವಶನ್ಸ್ ಅನ್ನ ನಾವು ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಈ 4 ಕ್ವಶನ್ಸ್ ಏನವ, ನಾನು ಅದನ್ನ ಬೋರ್ಡ್ ಮೇಲೆ ಬರೆಯಂಗಿಲ್ಲ, ನಿಮಗ ಸ್ಕ್ರೀನ್ ಮೇಲೆ ನಾ ಕ್ವಶನ್ಸ್ ಹೇಳೋಬೇಕಾದ್ರೆ ನಿಮಗ ಸ್ಕ್ರೀನ್ ಮೇಲೆ ಕಾಣ್ತದ. ಯಾಕಂದ್ರೆ ನಾ ಬರದ್ನಿ ಅಂತಂದ್ರೆ ಅವು ಬಹಳ ಲೆಂದಿ ಆಗ್ತದ ವಿಡಿಯೋ ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಕ್ವಶನ್ಸ್ ಅನ್ನ ಹಾಕಿರ್ತೀನಿ, ಅಲ್ಲಿ ನಿಮಗ್ ಗೊತ್ತಾಗ್ತದ ನಾ ಯಾವ ಕ್ವಶನ್ಸ್ ಅನ್ನ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಈಗ ಈ ನಂಬರ್ ಲೈನ್ ಅನ್ನ ನಾನು ಬಿಡಿಸಿ ಬರೆದಾಗ ಹೆಂಗ ನಿಮ್ಗೆ ಎಲಾಬೊರೇಟ್ ಮಾಡಿ ತೋರಿಸಬೇಕಾ ಅಂತಂದ್ರ, ಇಲ್ಲೇ 10 ಅದ, 10 minus 5 0 5 10 15 20 25. ಈಗ ನಾ ಇದೇ ನಂಬರ್ ಲೈನ್ ಅನ್ನ ಸ್ವಲ್ಪ ಬಿಡಿಸಿ ನಾನು ಹೇಳ್ತೀನಿ, ಅಂತಂದ್ರೆ ನಿಮ್ಗೆ ಯಾವ ವ್ಯಾಲ್ಯೂ ಎಲ್ಲೆಲ್ಲಿ ಬರ್ತದ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದ. ಇಲ್ಲಿ ನೋಡ್ರಿ, ಈ 10 ಮತ್ತ -5, 10 -5 ನಡುವ 4 ನಂಬರ್ ಅವ. Between -10 and -5 there are 4 number. How we can write? -10, -9, -8, -7 and -6. These are the 4 numbers which are present in the -10 and -5. ಈ 4 ನಂಬರು -10 -5 ನಡುವೆ ಇರುವಂತಹ ನಂಬರ್ ಲೈನು, ಬಟ್ ಇಲ್ಲಿ ನಾವು ಅದನ್ನ ಮೆನ್ಷನ್ ಮಾಡಿಲ್ಲ. ಅದೇ ರೀತಿ -5 ಮತ್ತು 0 ನಡುವ ಮತ್ತೆ ಬರ್ತಾವ. ಯಾವಪ್ಪ ಅಂತಂದ್ರವು -4, -3, -2, -1, 0. ಸಿಮಿಲರ್ಲಿ 0 ಆದ್ಮೇಲೆ ಬರುವುದು ಯಾವುದು? 1, 1, 2, 3, 4, 5. ದೆನ್ 5 ಆದ್ಮೇಲೆ 6, 7, 8, 9, 10, 11, 12, 13, 14, 15, 16, 17, 18, 19, 20, ಸಿಮಿಲರ್ಲಿ ಅಪ್ ಟು 25. ಈ ರೀತಿ ನಂಬರ್ ಲೈನ್ ಅನ್ನ ನಾವು ನೋಡಬೇಕು. ಸೊ ಹೌ ವಿ ಕ್ಯಾನ್ ಸಾಲ್ವ್ ಅ ಕ್ವೆಶನ್ಸ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್? ಲೆಟ್ಸ್ ಸಿ. ದ ಫಸ್ಟ್ ಕ್ವೆಶನ್ ಈಸ್, ಅಬ್ಸರ್ವ್ ದಿಸ್ ನಂಬರ್ ಲೈನ್ and write the temperature of places marked on it. ಅಂದ್ರ ಈ ನಂಬರ್ ಲೈನ್ ಏನದ ಅದನ್ನ ನೋಡಿ ಅದರ
ನಂಬರ್ ಲೈನ್ ಅನ್ನ ನೋಡಿ ಅದರ ಮೇಲೆ ಟೆಂಪರೇಚರ್ ಆಫ್ ದಿ ಪ್ಲೇಸಸ್ ಯಾವ್ಯಾವ ಇಲ್ಲಿ ಪ್ಲೇಸಸ್ ಕೊಟ್ಟಾರ, ಲಾಹುಲ್ ಸ್ಪತಿ, ಶ್ರೀನಗರ್, ಶಿಮ್ಲಾ, ಊಟಿ, ಬೆಂಗಳೂರು. ಇವಿಷ್ಟು ಪ್ಲೇಸಸ್ ಏನ್ ಕೊಟ್ಟಾರ, ಆ ಪ್ಲೇಸ್ ಒಳಗಿರುವಂತಹ ಟೆಂಪರೇಚರ್ ಎಷ್ಟದ ಅನ್ನೋದನ್ನ ಬರೀರಿ ಅಂತ ಹೇಳಿ ಹೇಳ್ಯಾರ. ಈ ನಂಬರ್ ಲೈನ್ ಅನ್ನ ನೋಡಿ ನಾವ್ ಇದನ್ನ ಬರಿಬೋದ, ಲಾಹುಲ್ ಸ್ಪತಿ ಒಳಗೆ ಎಷ್ಟು ಟೆಂಪರೇಚರ್ ಅದ, ಅಂಡ್ ಶ್ರೀನಗರ್ ಒಳಗೆ ಯಾವ್ದದ, ಶಿಮ್ಲಾ ಒಳಗೆ ಯಾವ್ದದ, ಊಟಿ ಒಳಗ, ಬೆಂಗಳೂರು ಒಳಗ ಎಷ್ಟು ಟೆಂಪರೇಚರ್ ಅದ ಅನ್ನೋದು ನಾವ್ ಈ ನಂಬರ್ ಲೈನ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತದ. ಸೊ by seeing this number line we are going to write the temperature values of Lahul Spiti, Srinagar, Shimla, Ooty and Bangalore. Let's see how we can write those temperature values. The answer is answer for first question A, that is at Lahul Spiti the temperature is, see here, the temperature is mentioned over here. So what is the value for Lahul Spiti? -10, -9 and -8. So the temperature value at Lahul Spiti is -8 degree Celsius. ಸೊ ಲಾಹುಲ್ ಸ್ಪತಿ ಒಳಗೆ ಇರುವಂತಹ ಟೆಂಪರೇಚರ್ ಎಷ್ಟು, -8. ಈ -8 ಎಲ್ಲಿ ಬಂತು ನೀವು ಅನ್ಬೋದು, ಇಲ್ಲಿ -8 ಎಲ್ಲಿ ಕಾಣವಲ್ತಲ್ಲ, ಹೆಂಗ್ ಬರದ್ರಿ -8 ಅಂತ ಹೇಳಿ ನೀವು ಕೇಳ್ಬೋದು. ಹೆಂಗ್ ಬರದ್ನಿ ಅಂತಂದ್ರ -10 ದಿಂದ ನಾವು ಹಿಂದ್ ಹೋಗ್ಬೇಕು, -10, -9, -8 -8ಗೆ ನಾವು ಇದನ್ನ ಮೆನ್ಷನ್ ಮಾಡಿವಿ ಲಾಹುಲ್ ಸ್ಪತಿ ಅಂತ ಹೇಳಿ. ಅದಕ್ಕೆ ಇಲ್ಲಿ ಏನ್ ಬಂತು, -8 ಅಂತ ಹೇಳಿ ಬರದ್ವಿ. ನೆಕ್ಸ್ಟ್ ಯಾವ ಪ್ಲೇಸ್ ಅದ, ಶ್ರೀನಗರ್. So the next place is Srinagar. What is the temperature of Srinagar? See here, -5 illada. So the temperature mentioned at Srinagar value is here. So -5 ದಿಂದ ನಾವು ಈ ಪ್ಲೇಸ್ ತನಕ ಹೋಗ್ಬೇಕು. -5, -4, -3, -2. So the temperature of Srinagar is -2 degree Celsius. Shimla, similarly Shimla. ನಾವಿಲ್ಲಿ ಏನು ಮಾಡಂಗಿಲ್ಲ. At 5 the mentioned temperature value of Shimla is 5. Therefore the Shimla is 5 degree Celsius. Then next Ooty. Ooty is also mentioned as 15. So 15 degrees Celsius. 20 is the Bangalore. So the temperature is the temperature value of Bangalore is mentioned over here. So what is the value of temperature at this particular point? See here, 20, 21, 22. Andre 22 is the temperature at Bengaluru. How we can write a temperature values at different places by seeing this a number line. Now ಹಿಂಗ್ ಬರದ್ವಿ, -8, -2, 5 degree, 15, 22, 22 degree Celsius. ಹಿಂಗ ನಾವು ಈ ಟೆಂಪರೇಚರ್ ವ್ಯಾಲ್ಯೂಸ್ ಅನ್ನ ಬರದ್ವಿ. So this is about question number A. Then next question B. B question is, what is the temperature difference between the hottest and coldest places among the above? So ಇಲ್ಲಿ ಒಂದು ಹಿಂಟ್ ಕೊಡ್ಬೇಕಂತಂದ್ರೆ ಡಿಫ್ರೆನ್ಸ್ ಕೇಳ್ಯಾರ. whenever you see a keyword, whenever you see a word difference in any of the, that means we need to subtract a numbers. ಅಂದ್ರ ಎಲ್ಲಿ ಯಾವುದೇ ಕ್ವಶನ್ ಒಳಗೆ ನೀವು ಡಿಫ್ರೆನ್ಸ್ ಅನ್ನುವಂತಹ ಕೀವರ್ಡ್ ಬಂತು ಅಂತಂದ್ರ ನಿಮ್ ತಲೆ ಒಳಗೆ ಬರಬೇಕು, ನಾವು ಅದನ್ನ ಕಳಿಬೇಕು, ಆ ನಂಬರ್ಸ್ ಅನ್ನ ಕಳಿಬೇಕು, ಸಬ್ಟ್ರಾಕ್ಟ್ ಮಾಡಬೇಕು ಅನ್ನುವಂತಹ ಒಂದು ನೆನಪು ತಲೆ ಒಳಗೆ ಬರಬೇಕು. ಯಾವಾಗ ನಾವು ಡಿಫ್ರೆನ್ಸ್ ಅನ್ನುವಂತಹ ಕೀವರ್ಡ್ ನೋಡ್ತೀವಿ, ಡಿಫ್ರೆನ್ಸ್ ಬಿಟ್ವೀನ್ ವ್ಯಾಲ್ಯೂಸ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅದರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ ಅದರ ಅರ್ಥ. ಇಲ್ಲೇನ್ ಕೇಳ್ಯಾರ, ಹಾಟೆಸ್ಟ್ ಪ್ಲೇಸ್ ಮತ್ತು ಕೋಲ್ಡೆಸ್ಟ್ ಪ್ಲೇಸ್ ನಡುವೆ ಇರುವಂತಹ ಡಿಫ್ರೆನ್ಸ್ ಅನ್ನ ನೋಡ್ರಿ ಅಂತ ಹೇಳಿ ಹೇಳ್ಯಾರ. ಪ್ಲೇಸ್ ಅಂತಂದ್ರೆ ಈಗ ಗೊತ್ತಾಗ್ಬೋದು, ಹಾಟೆಸ್ಟ್ ಯಾವ್ದು, ಆಮೇಲೆ ಕೋಲ್ಡೆಸ್ಟ್ ಯಾವ್ದು. ಇಲ್ಲಿ ಇನ್ನೊಂದು ಟ್ರಿಕ್ ಏನು, ಟಿಪ್ ಏನು ಹೇಳ್ಬೋದಪ್ಪ ನೆನಪಿಡ್ಬೇಕಂತಂದ್ರ,
ಈಗ ಇಂಥ ಟೆಂಪರೇಚರ್ ಆಗಿರ್ಬೋದು, ಯಾವುದೇ ಒಂದು ನಮ್ದು ಇದು ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಂತಂದ್ರ, ಯಾವಾಗ ಯಾವ್ದು ಒಂದು ವ್ಯಾಲ್ಯೂ ಮೈನಸ್ ಇರ್ತದ, ಯಾವ ಒಂದು ವ್ಯಾಲ್ಯೂ ಸಿ ಹಿಯರ್ -10 ಆಮೇಲೆ 5 ಇವೆರಡರ ಒಳಗೂ ಯಾವ ಒಂದು ವ್ಯಾಲ್ಯೂ, ಯಾವ ಒಂದು ಸಂಖ್ಯೆ ಹಿಂದೆ ಮೈನಸ್ ಇರುತ್ತದೆ, ಆ ಸಂಖ್ಯೆಯನ್ನು ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಕೋಲ್ಡೆಸ್ಟ್ ಪ್ಲೇಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಯಾವ್ದೊಂದು ಪಾಸಿಟಿವ್ ವ್ಯಾಲ್ಯೂ ಇರ್ತದ, ಯಾವ್ದೊಂದು ಪ್ಲಸ್ ಚಿಹ್ನೆ ಇರ್ತದ, ಅದನ್ನ ನಾವು ಹಾಟೆಸ್ಟ್ ಪ್ಲೇಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ a number which is having a negative is considered as a coldest place. A number which is having a plus sign is considered as a hottest place. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಹಾಟೆಸ್ಟ್ ಮತ್ತು ಕೋಲ್ಡೆಸ್ಟ್ ಪ್ಲೇಸ್ ನಡುವೆ ಇರುವಂತಹ ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಅದ ಅನ್ನುವಂತಹ ಒಂದು ಸಬ್ಟ್ರಾಕ್ಟ್ ಅನ್ನು ನಾವು ಮಾಡಬೇಕು. ಸಿ ಹಿಯರ್ ಹಾಟೆಸ್ಟ್ ಪ್ಲೇಸ್ ಯಾವ್ದು ಫಸ್ಟ್, ಸಿ ಹಿಯರ್ ಲಾಹುಲ್ ಸ್ಪತಿ ಅನ್ನೋದು ಲಾಸ್ಟ್ ಅದ. ಲಾಹುಲ್ ಸ್ಪತಿ ಒಳಗಿರುವಂತಹ ಟೆಂಪರೇಚರ್ ಎಷ್ಟದ, -10, -9, -8. ಸೊ ಲಾಹುಲ್ ಸ್ಪತಿ a temperature is -8 degree Celsius. ಸೊ -8 ಡಿಗ್ರಿ ಸೆಲ್ಸಿಯಸ್ ನಾವು ಬರ್ಕೊಂಡ್ವಿ. ಅತಿ ಲಾಸ್ಟ್ ಇರುವಂತಹ ಪ್ಲೇಸ್ ಯಾವುದು, ಬೆಂಗಳೂರು. ಬೆಂಗಳೂರು ಒಳಗಿರುವಂತಹ ಟೆಂಪರೇಚರ್ ಇಸ್ 20, 21, 22 ಡಿಗ್ರಿ ಸೆಲ್ಸಿಯಸ್. ಈಗ ಈ ಎರಡೂ ವ್ಯಾಲ್ಯೂಸ್ ಅನ್ನ ನೋಡಿದ್ರ, ಆಫ್ಟರ್ ಸೀಯಿಂಗ್ ದೀಸ್ ಟೂ ವ್ಯಾಲ್ಯೂಸ್ ವಿ ಕಮ್ ಟು ಅ ಕನ್ಕ್ಲೂಷನ್ ದಟ್ -8 is the coldest place and 22 degree is the hottest place. Why? 8 is having a sign minus, 22 is having a sign plus. That's why we considered 22 as the hottest place and -8 as the coldest place. ಈ ಎರಡೂ ವ್ಯಾಲ್ಯೂಸ್ ಅನ್ನ ನೋಡಿದ ಕೂಡ ನಮ್ಗೆ ಗೊತ್ತಾಗ್ತದೆ ಯಾವ್ದು ಹಾಟೆಸ್ಟ್ ಯಾವ್ದು ಕೋಲ್ಡೆಸ್ಟ್ ಅನ್ನೋದು. -8 ಮೈನಸ್ ಸೈನ್ ಇರೋದ್ರಿಂದ -8 ಅತಿ ಕೋಲ್ಡೆಸ್ಟ್ ಪ್ಲೇಸ್ ಆಯ್ತು. 22 ಪ್ಲಸ್ ಇರೋದ್ರಿಂದ ಈಗ ನಾವೇನ್ ಮಾಡ್ಬೇಕು, ಹಾಟೆಸ್ಟ್ ಮತ್ತು ಕೋಲ್ಡೆಸ್ಟ್ ಪ್ಲೇಸ್ ನಡುವಿರುವಂತಹ ಡಿಫ್ರೆನ್ಸ್ ಅನ್ನು ನಾವು ತಗೋಬೇಕು. ಡಿಫ್ರೆನ್ಸ್ ಅಂತಂದ್ರೆ 22 ಮೈನಸ್ ಇದು ಡಿಫ್ರೆನ್ಸ್, ಕ್ವಶನ್ ಒಳಗೆ ಹೇಳಿರುವಂತಹ ಡಿಫ್ರೆನ್ಸ್ ಮಾಡ್ಲಿಕ್ಕೆ. ಆಮೇಲೆ ಕೋಲ್ಡೆಸ್ಟ್ ಪ್ಲೇಸ್ ವ್ಯಾಲ್ಯೂ ಎಷ್ಟದ, ಮೈನಸ್. ನಾವು ಮೈನಸ್ ಅನ್ನ ತಗೊಂಡು ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಮೈನಸ್. ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಒಳಗ ಚಿಹ್ನೆಗಳದ್ದು ಮಲ್ಟಿಪ್ಲಿಕೇಶನ್, ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ a multiplication of signs at if we multiply 2 minus or if we multiply plus and plus, what sign we are getting. Already all those things I have discussed in my previous video. Please go through that. 22 minus into minus is plus according to that rule. ಮೈನಸ್ ಮತ್ತು ಮೈನಸ್ ಎರಡನ್ನೂ ನಾವು ಗುಣಿಸಿದ್ರೆ ನಮಗೆ ಯಾವ ಚಿಹ್ನೆ ಬರ್ತದಪ್ಪ ಅಂತಂದ್ರೆ ಪ್ಲಸ್ ಬರ್ತದ. ಈ 8 ಆಸ್ ಇಟ್ ಈಸ್. ಸೊ 22 ಪ್ಲಸ್ 8, ವಾಟ್ ಈಸ್ 22 ಪ್ಲಸ್ 8? ದಿಸ್ ಈಸ್ 30 ಡಿಗ್ರಿ ಸೆಲ್ಸಿಯಸ್. ಸೊ ದಿಸ್ ಈಸ್ ದಿ ಆನ್ಸರ್. ದ ಡಿಫ್ರೆನ್ಸ್ ಬಿಟ್ವೀನ್ ಹಾಟೆಸ್ಟ್ ಅಂಡ್ ಕೋಲ್ಡೆಸ್ಟ್ ಪ್ಲೇಸ್ ಈಸ್ 30 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಬೆಂಗಳೂರು ಒಳಗಿರುವಂತಹ ಟೆಂಪರೇಚರ್ ಮತ್ತು ಲಾಹುಲ್ ಸ್ಪತಿ ಒಳಗಿರುವಂತಹ ಟೆಂಪರೇಚರ್ ನಡುವಿನ ವ್ಯತ್ಯಾಸ, ನಡುವಿನ ಡಿಫ್ರೆನ್ಸ್ ಎಷ್ಟದ ಅಂತಂದ್ರೆ ಅದು 30 ಡಿಗ್ರಿ ಸೆಲ್ಸಿಯಸ್ ಅದ ಅಂತೇಳಿ ಹೇಳ್ತೀವಿ. ದಿಸ್ ಈಸ್ ಅಬೌಟ್ ಸೆಕೆಂಡ್ ಕ್ವೆಶ್ಚನ್. ಲೆಟ್ಸ್ ಮೂವ್ ಆನ್ ಟು ಕ್ವೆಶ್ಚನ್ ದಟ್ ಈಸ್ ಸಿ. What is the third question is, what is the temperature difference between Lahul Spiti and Srinagar? So they have here in this question they have mentioned the cities. So don't confuse it with a previous question. In previous question they have mentioned hottest and coldest place. They didn't mention the places, individual places. So that's why I have considered the most hottest and most coldest place according to the value. So here we need to consider the temperature values of the places given. ಸೊ ಈಗ ಹಿಂದಿನ ಕ್ವಶನ್ಗೆ ಮತ್ತೆ ಈ ಕ್ವಶನ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈ ಕ್ವಶನ್ ಒಳಗೆ ಈಗ ಮಾಡುವಂತಹ ಕ್ವಶನ್ ಒಳಗೆ ಏನ್ ಕೇಳ್ಯಾರ, ಶ್ರೀನಗರ್ ಮತ್ತು ಲಾಹುಲ್ ಸ್ಪತಿಯ ಟೆಂಪರೇಚರ್ ವ್ಯತ್ಯಾಸ ಎಷ್ಟದ ಅಂತ ಹೇಳಿ ಮಾಡ್ಯಾರ. ಎರಡು ಪ್ಲೇಸಸ್ ಕೊಟ್ಟಾರ.
ಆ ಪ್ಲೇಸಸ್ ಟೆಂಪರೇಚರ್ ಅನ್ನು ನಾವು ಕಂಡು ಹಿಡಿದು ಈಗ ಡಿಫ್ರೆನ್ಸ್ ಅನ್ನ ತೆಗಿಬೇಕು. ಹಿಂದಿನ ಕ್ವಶನ್ ಒಳಗೆ ಏನಿತ್ತು, ಹಾಟೆಸ್ಟ್ ಅಂಡ್ ಕೋಲ್ಡೆಸ್ಟ್ ಪ್ಲೇಸ್, ಅವಾಗ ನಾವು ವ್ಯಾಲ್ಯೂಸ್ ಅನ್ನ ಕನ್ಸಿಡರ್ ಮಾಡಿದ್ವಿ. ಅಂದ್ರೆ ಯಾವ್ದು ಅತಿ ಕಡಿಮೆ ವ್ಯಾಲ್ಯೂ ಅದ ಮತ್ತೆ ಯಾವ್ದು ಅತಿ ದೊಡ್ಡ ವ್ಯಾಲ್ಯೂ ಅದ ಅನ್ನೋದನ್ನ ಕನ್ಸಿಡರ್ ಮಾಡಿ ಅದನ್ನ ಡಿಫ್ರೆನ್ಸ್ ತಗೊಂಡಿದ್ವಿ. ಬಟ್ ಈಗ ಮಾಡುವಂತಹ ಕ್ವಶನ್ ಏನದಪ್ಪ ಅಂತಂದ್ರ ಶ್ರೀನಗರ್ ಮತ್ತೆ ಲಾಹೋಲ್ ಸ್ಪತಿ ನಡುವಿನ ಟೆಂಪರೇಚರ್ ವ್ಯತ್ಯಾಸವನ್ನ ಕಂಡು ಹಿಡಿಲಿಕ್ಕೆ ಹೊಂತೀವಿ. ಸೊ ಈಗ ಲಾಹೋಲ್ ಸ್ಪತಿ ಒಳಗಿರುವಂತಹ ಟೆಂಪರೇಚರ್ ಎಷ್ಟು? ಲಾಹೋಲ್ ಸ್ಪತಿ 10 -9 -8 -8 ಡಿಗ್ರಿ ಸೆಲ್ಸಿಯಸ್. and Srinagar ಒಳಗಿರುವಂತಹ ಟೆಂಪರೇಚರ್ is what is the temperature? -5 -4 -3 -2. So Lahul Spiti and Srinagar, we need to take a difference between these two value. ಈ ಎರಡು ಟೆಂಪರೇಚರ್ ನಡುವಿನ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಬೇಕು. So -8 difference and value of -2. -8 as it is, minus into minus plus 2, 8 minus 2, 8 minus 2 is 6. So 6 ಬಂತ ಆನ್ಸರ್. ಸೊ ಈಗ ಸೈನ್ ಅನ್ನ ನಾವು ನೋಡ್ಬೇಕು, ಈ ಎರಡೂ ನಂಬರ್ ಒಳಗ ಯಾವ್ದು ದೊಡ್ಡದ? 8 ದೊಡ್ಡದ. ಸೊ ಆ ಹಿಂದೆ ಇರುವಂತಹ ಚಿಹ್ನೆ ಯಾವುದು? ಮೈನಸ್ ಅದ, ಅದಕ್ಕೆ -6. therefore the difference between temperature value of Lahul Spiti and Srinagar is -6 degree Celsius. This is how we should write the answer. Then let's move on to the fourth question. So fourth question says, can we say the temperature of Srinagar and Shimla taken together? Shimla and Srinagar and Shimla, the temperature of Srinagar and Shimla taken together is less than Shimla, and it is also less than temperature of Srinagar. ಇಲ್ಲಿ ನೋಡ್ರಿ, ಇಲ್ಲೂ ಒಂದು ಕೀವರ್ಡ್ ಬರ್ತದೆ. ಹಿಂದಿನ ಒಳಗ ಕೀವರ್ಡ್ ಯಾವ್ದು ನೆನಪಿಟ್ಕೊಂಡಿದ್ದೆ? ಡಿಫ್ರೆನ್ಸ್. ಸೊ ಎಲ್ಲಿ ನಮಗೆ ಡಿಫ್ರೆನ್ಸ್ ಕಾಣಿಸ್ತದ ಅಂತ ಕ್ವಶನ್ಸ್ ಒಳಗೆ ನಾವ್ ಏನ್ ಮಾಡ್ತೀವಿ? ನೆಗೆಟಿವ್ ಮಾಡ್ತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ. ಬಟ್ ಈಗಿನ ಕ್ವಶನ್ ಒಳಗೆ ಏನದ ಅಂತಂದ್ರ ಟೂಗೆದರ್, ಶಿಮ್ಲಾ ಮತ್ತು ಶ್ರೀನಗರ್ ಟೂಗೆದರ್ ಎರಡೂ ಆಡ್ ಮಾಡಿದ್ರ ಬರುವಂತಹ ವ್ಯಾಲ್ಯೂಸ್ ಟೂಗೆದರ್ ಎಲ್ಲಿ ಕಾಣಿಸ್ತದ ಅಲ್ಲಿ ನಾವು ಆಡ್ ಮಾಡಬೇಕು, ಕೂಡಿಸಬೇಕು. ದಟ್ ಈಸ್ ದಿ ಹಿಂಟ್. ಇಲ್ಲಿ ಏನ್ ಕೇಳಾರಪ್ಪ ಕ್ವಶನ್ ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್. ಶ್ರೀನಗರ್ ಒಳಗಿರುವಂತಹ ಟೆಂಪರೇಚರ್ ಮತ್ತೆ ಶಿಮ್ಲಾ ಒಳಗಿರುವಂತಹ ಟೆಂಪರೇಚರ್ ಅನ್ನ ಆಡ್ ಮಾಡಿದ್ರ ನಮಗೊಂದು ವ್ಯಾಲ್ಯೂ ಬರ್ತದೆ. ಆ ಟೆಂಪರೇಚರ್ ವ್ಯಾಲ್ಯೂ ಇದನ್ನ ಮತ್ತೆ ಇದನ್ನ ಎರಡೂ ಟೆಂಪರೇಚರ್ ಆಡ್ ಮಾಡಿದಾಗ ಬರುವಂತಹ ವ್ಯಾಲ್ಯೂ ಏನದ, ಆ ವ್ಯಾಲ್ಯೂ, ಆ ಟೆಂಪರೇಚರ್ ವ್ಯಾಲ್ಯೂ ಶ್ರೀನಗರ್ಗಿಂತ ಆಮೇಲೆ ಶಿಮ್ಲಾಗಿಂತ ಕಡಿಮೆ ಆಗ್ತದೇನು ಅಂತ ಹೇಳಿ ಕೇಳ್ಯಾರ. ಸೊ ನೋಡೋಣ. So here the question, we should understand the question first. So here they are asking to find out if we add the temperature value at Srinagar and Shimla, if we add the temperatures of Srinagar and Shimla, after adding what value we are getting, if that value is less than Srinagar and Shimla, let's see. Let's first add what is the temperature at Srinagar? -5, -4, -3, -2. Srinagar temperature is -2 degrees Celsius, and at Shimla value is 5 degrees Celsius. If we add these two values, so see here, if we add these two values, what value we are getting over here? 5
plus minus 2 is 5, plus into minus is minus 2. 5 minus 2. 5 minus 2. What is 5 minus 2? That is 3. So the temperature is 3 degrees Celsius. ಶ್ರೀನಗರ and ಶಿಮ್ಲಾ. ಓಕೆ, ಈಗ ನಮಗೆ 3 ಡಿಗ್ರಿ ಸೆಲ್ಸಿಯಸ್ ಬಂತು. ಈ ವ್ಯಾಲ್ಯೂ ಅನ್ನ ನಾವು ಚೆಕ್ ಮಾಡಬೇಕು. ಏನಂತ, ಈಗ ಶ್ರೀನಗರ್ ಒಳಗಿರುವಂತಹ ಟೆಂಪರೇಚರ್ ಗಿಂತ ಇದು ಸಣ್ಣದದರೋ ದೊಡ್ಡದದರೋ ಅಂತ ಹೇಳಿ. ಸೊ ಶ್ರೀನಗರ್ ಒಳಗಿರುವಂತಹ ಟೆಂಪರೇಚರ್ ಎಷ್ಟದ? -2 ಡಿಗ್ರಿ ಸೆಲ್ಸಿಯಸ್ ಅದು. ಬಟ್ ನಮಗೆ ಎಷ್ಟು ಬಂದದ? ಡಿಗ್ರಿ ಸೆಲ್ಸಿಯಸ್. ಇದು ಕಡಿಮೆ ಆಗುತ್ತೋ ದೊಡ್ಡದಾಗುತ್ತೋ? ನೋ, ಇದು ಶ್ರೀನಗರ್ ಒಳಗಿರುವಂತಹ ಟೆಂಪರೇಚರ್ಗಿಂತ ದೊಡ್ಡದಾಗುತ್ತದೆ. ಆನ್ಸರ್ ಏನ್ ಬರೀಬೇಕು? ನೋ. ಅಂಡ್ ಈಸ್ ಇಟ್ ಆಲ್ಸೋ ಲೆಸ್ ದನ್ ಟೆಂಪರೇಚರ್ ಅಟ್ ಶ್ರೀನಗರ್? ಶ್ರೀನಗರ್ ಒಳಗಿರುವಂತಹ ಟೆಂಪರೇಚರ್ ಈಸ್ -2. ಇಟ್ ಈಸ್ ಆಲ್ಸೋ ನೋ. ಅಂಡ್ ಲೆಸ್ ದನ್ ಶಿಮ್ಲಾ? ಶಿಮ್ಲಾ ಒಳಗಿರುವಂತಹ ವ್ಯಾಲ್ಯೂ 5 ಅದ ಅಂಡ್ ನಮಗ್ ಸಿಕ್ಕಿರುವಂತಹ ವ್ಯಾಲ್ಯೂ 3 ಡಿಗ್ರಿ ಅದ. ಸೊ 3 is less than 5. ಅದಕ್ಕೆ ಆ ಕ್ವಶನ್ಗೆ yes. So this is how we can write this answer. So this is all about the first question. So let's move on to the second question over here. So ಈ ಸೆಕೆಂಡ್ ಕ್ವಶನ್ ಅನ್ನ ನಾನು ಓದ್ತೀನಿ, ಅದು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತದೆ. So in a quiz, a positive marks are given for a correct answers and negative marks are given for incorrect answers. If Jack scores in a 5 successive rounds where 25 and -5, -10 and 10, what was his total? So here a question is, Jack is a one person, he is participating in competition. So according to the rules of quiz, if he given a negative, if he given a wrong answer, for wrong answers the negative marks will be given, and for positive answer, so sorry, for some correct answers the positive marks will be given. ಸೊ ಈ ಕ್ವಶನ್ ಇದು ಅರ್ಥ ಏನಪ್ಪಾ ಅಂತಂದ್ರೆ, ಜಾಕ್ ಅನ್ನುವಂತಹ ಒಬ್ಬವ ಕ್ವಿಜ್ ಕಾಂಪಿಟೇಷನ್ ಹೋಗ್ಯಾನ. ಆ ಕ್ವಿಜ್ ಕಾಂಪಿಟೇಷನ್ ರೂಲ್ಸ್ ಪ್ರಕಾರ ಏನಪ್ಪಾ ಅಂತಂದ್ರೆ, ಅಕಸ್ಮಾತ್ ಅವೇನಾದರೂ ತಪ್ಪು ಉತ್ತರ ಕೊಟ್ಟನಂತಂದ್ರೆ ನಾವು ನೆಗೆಟಿವ್ ಮಾರ್ಕ್ಸ್ ಅನ್ನ ಕೊಡ್ತೀವಿ. ಅಕಸ್ಮಾತ್ ನಾವು ಕರೆಕ್ಟ್ ಆದಂತ ಆನ್ಸರ್ ಕೊಟ್ಟನಂತಂದ್ರೆ ಪಾಸಿಟಿವ್ ಮಾರ್ಕ್ಸ್ ಅನ್ನ ಕೊಡ್ತೀವಿ. ಸೊ ಈಗ ಅವ ಒಂದ್ ರೌಂಡ್ ಅನ್ನ ಮುಗಿಸ್ಯಾನ. ಆ ಮುಗಿಸಿದ್ರೊಳಗಿಂದ ಸ್ಕೋರ್, ಒಂದ್ ರೌಂಡಿಗೂ ಎಷ್ಟು, ಒಂದೊಂದು ಕ್ವಶನ್ನಿಗೂ ಎಷ್ಟು ರೌಂಡ್, ಎಷ್ಟು ಕರೆಕ್ಟ್ ಕೊಟ್ಟಾನ, ಎಷ್ಟು ಇದು ಕೊಟ್ಟಾನ, ಅದನ್ನ ನೋಡ್ಕೊಂಡು ನಾವು ಒಂದಿಷ್ಟು ವ್ಯಾಲ್ಯೂಸ್ ಅನ್ನ ನೋಡಿದ್ವಿ. 25, -10, -5, -10 and 10. These are the values scored by Jack. ಸೊ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವನ್ನಷ್ಟನ್ನು ಆಡ್ ಮಾಡಿ ಆ ರೌಂಡ್ ಒಳಗೆ ಗಳಿಸಿರುವಂತಹ ಮಾರ್ಕ್ಸ್ ಎಷ್ಟು ಅನ್ನೋದನ್ನ ನಾವು ನೋಡ್ಲಿಕ್ಕೀವಿ. ಸೊ ಇದನ್ನ ಆಡ್ ಮಾಡ್ರಿ. 25 ಪ್ಲಸ್ -5 ಪ್ಲಸ್ -10 ಪ್ಲಸ್ 10. ಇದನ್ನ ವ್ಯಾಲ್ಯೂ ನಾವು ಸಿಂಪ್ಲಿಫೈ ಮಾಡಬೇಕು. 25 ನಾನು ಹೇಳಿದಂಗ ಪ್ಲಸ್ ಇಂಟು ಮೈನಸ್ ಈಸ್ -5 ಪ್ಲಸ್ ಇಂಟು ಮೈನಸ್ -10, this plus as it is. See here, ಈಗ -10 ಒಳಗೆ +10 ಹೋತು, that cancel. 25 minus 5, 25 minus 5 is 20. ಅಂದ್ರೆ the total score of Jack is 20. This should be the answer of this question. So this is how we can solve the problems in the integers. ಹಿಂಗೆ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಇಂಟೀಜರ್ಸ್ ಒಳಗೆ ಇರುವಂತಹ ಪ್ರಾಬ್ಲಮ್ಸ್ ಅನ್ನ ಈ ರೀತಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಇವೆರಡು ಕ್ವಶನ್ಸ್ ಅನ್ನ ನಾವು ಎಕ್ಸರ್ಸೈಸ್ 1 ಒಳಗೆ ಮೊದಲೇ 2 ಕ್ವಶನ್ಸ್ ಇವು. ಈ 2 ಕ್ವಶನ್ಸ್ ಒಳಗೆ ನಿಮಗೆ ಏನಾದರೂ ಡೌಟ್ಸ್ ಇತ್ತು, ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು, ಯಾವುದೇ ಒಂದು ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ, ನಾ ಅದನ್ನ ಇನ್ನೊಮ್ಮೆ ಹೇಳಿ ಪ್ರಯತ್ನ ಪಡ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. So in the next class I will be continuing with the third and fourth problem of the exercise 1.1.
So if you are watching my videos for the first time, don't forget to subscribe to my channel, and thank you.